ಕಾಯ್ತಾ ಇರ್ತೇನೆ. ನಿನ್ನ ಹಠ ನಿನಗೆ, ನನ್ನ ಹಠ ನನಗೆ. 3 ದಿನದಲ್ಲಿ ಓಡ್ ಹೋಗೋ ಜಾಯಮಾನನೇ ಅಲ್ಲ ನಂದು. ಇಟ್ಸ್ ಮೈ ಚಾಲೆಂಜ್. ನಿನ್ನ ವಾಪಸ್ ಕರ್ಕೊಂಡು ಹೋಗೇ ಹೋಗ್ತೀನಿ. ಹೌದು ತಿರುಗಡೆ, ನಿಮ್ ಭುವನ್ ಕನ್ನಡದ ಬಳ್ಳಿ ಭುವನ್. ಇನ್ನೇನಿದ್ರು ವೆಡ್ಡಿಂಗ್ ಕಾರ್ಡು, ಆಸ್ತಿ ಪೇಪರ್ಗೆ ನನ್ನ ಸೈನ್. ಆ ಮುದ್ಕನೇನೋ ಹೆಬ್ಬೆಟ್ಟ ಅನ್ಕೊಂಡಿದ್ಯಾ? ಆಸ್ತಿ ಪತ್ರಕ್ಕೆ ಸೈನ್ ಹಾಕಿಂತ ಮುಂಚೆ ಆ ಶ್ರದ್ಧಾ ಭವನ್ನ 100 ಸತಿ ಕೇಳ್ತಾನೆ. ಇಷ್ಟು ನಡೆದಿದ್ದು ಅಜ್ಜಿ. ಆದ್ರೆ ಭುವನ್ನ ಈಗ ನೀವು ನೋಡಿದ್ರೆ ಇವರೇನೋ ಹಳೆ ಭುವನ್ ಅನ್ನೋಷ್ಟರ ಮಟ್ಟಕ್ಕೆ ಬದಲಾಗಿದ್ದಾರೆ. ಈ ಊರಿಗೆ ಬಂದಿದ್ದಕ್ಕೆ ಇದೇ ದೊಡ್ಡ ಲಾಭ ಆಗಿದ್ದು. ನೀನ್ ಮನೆ ಬಿಟ್ಟು ಹೋದ ದಿನಾನೇ ಅವನ್ ಬದಲಾದ್ನಮ್ಮ. ಆ ಪ್ರಾಯಶ್ಚಿತ್ತಕ್ಕೆ ಅವನ್ ಇಲ್ಲಿಗೆ ಬಂದಿದ್ದು. ಹೋದ ಜನ್ಮದಲ್ಲಿ ನೀನ್ ಅದೇನ್ ಪಾಪ ಮಾಡಿದ್ಯೋ ಈ ಜನ್ಮದಲ್ಲಿ ಭುವನಿಂದ ಸಾಕಷ್ಟು ನೋವು ಅನುಭವಿಸಿದ್ಯಾ. ಆದ್ರೆ ಭುವನ್ ಅದೃಷ್ಟವಂತ. ಈ ಜನ್ಮದಲ್ಲಿ ಪಾಪ ಮಾಡಿ ಈ ಜನ್ಮದಲ್ಲಿ ಸಾಕಷ್ಟು ನೋವು ಅನುಭವಿಸ್ಬಿಟ್ಟಿದ್ದಾನೆ. ನಿಮ್ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತಮ್ಮ. ಅಜ್ಜಿ, ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನಾನು ಬಂದಾಯ್ತಲ್ಲ, ನಾನಿದ್ದೀನಿ, ಎಲ್ಲ ನಾನು ನೋಡ್ಕೋತೀನಿ. ಆದ್ರೆ ಈ ಊರ್ಮಿಳ ಯಾಕೆ ಹೀಗೆ ಬಂದು ನಮ್ಮ ಬದುಕಲ್ಲಿ ಆಟ ಆಡ್ತಾಳೆ ಅಂತ ನನಗೆ ಗೊತ್ತಿಲ್ಲ ಅಜ್ಜಿ. ನಾನು ಏನು ಅನ್ಯಾಯ ಮಾಡಿದ್ದೀನಿ ಅವಳಿಗೆ? ಅವಳಿಗೆ ಕಾಲನೇ ಬುದ್ಧಿ ಕಲಿಸುತ್ತೆ ಬಿಡು ಶ್ರದ್ಧಾ. ಅವಳು ಹೀಗೆ ಕೆಟ್ಟೋಳಾಗಿದ್ದಕ್ಕೆ ನೀವು ನನಗೆ ಸಿಗೋ ಹಾಗಾಯ್ತು. ಕೆಲವು ಸಲ ದುಷ್ಟ ಶಕ್ತಿಗಳನ್ನೂ ಲೋಕ ಕಲ್ಯಾಣಕ್ಕೆ ಅಂತಾನೆ ಸೃಷ್ಟಿ ಮಾಡ್ತಾನಂತ ದೇವರು. ನಿನ್ನ ಒಳ್ಳೆತನಕ್ಕೆ ಯಾರಾದರೂ ಸೋಲ್ಲೇಬೇಕು. ಒಂದಲ್ಲ ಒಂದಿನ ಅವಳು ಸೋಲ್ತಾಳೆ, ಕಾಯ್ಬೇಕು ಅಷ್ಟೇ. ಯಾವ ಪ್ರಯೋಜನ ಇಲ್ಲ. ಶಂಕರ, ನನ್ನ ಮಾತು ಕೇಳು. ಶಂಕರ, ಮಗಳ
ಎಲ್ಲಿದ್ಯಮ್ಮ ಇಷ್ಟು ವರ್ಷ? ಎಷ್ಟು ವರ್ಷ ಆಯ್ತು? ಎಲ್ಲಿದ್ರೆ ನಿನಗೇನು? ಇಷ್ಟು ವರ್ಷ ನೀನು ನಮ್ಮನ್ನು ನೆನ್ಪು ಮಾಡ್ಕೊಂಡಿಲ್ಲ ಅಲ್ಲ? ನಾವು ಹೇಗಿದ್ದೀವಿ, ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ಆರೋಗ್ಯವಾಗಿದ್ದೀವ ಇಲ್ವಾ, ಒಂದು ನಿನಗೆ ಬೇಕಾಗಿರ್ಲಿಲ್ಲ ಅಲ್ಲ? ನೀನೆಲ್ಲಿದ್ಯಾ ಅಂತ ನಮಗೆ ಹೇಗೋ ಗೊತ್ತಾಗ್ಬೇಕು? ಇಲ್ಲೆಲ್ಲೋ ಕೊಂಪೆಲ್ ಬಂದು ಸೇರ್ಕೊಂಡಿದ್ಯಾ? ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಅಥವಾ ಅವತ್ತಿನ ಪರಿಸ್ಥಿತಿ ನಮ್ಮೆಲ್ಲರಿಂದಲೂ ತಪ್ಪು ಮಾಡಿಸಿರ್ಬೋದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಏನು ಶಂಕರ ಇದೆಲ್ಲ? ಅಮ್ಮ, ನಾನಿಲ್ಲಿದ್ದೀನಿ ಅಂತೇಳಿ ಹೇಗಮ್ಮ ಗೊತ್ತಾಯ್ತು ನಿನಗೆ? ಹೇಗೆ ಬಂದಮ್ಮ ನೀನು? ಊರ್ಮಿಳ ಕರ್ಕೊಂಡು ಬಂದ್ಲು. ಇವಳ ಅಮ್ಮ? ಇವಳ ಜೊತೆ ಬಂದ್ಯಾ? ದೊಡ್ಡ ವಂಚಿಕೆನಮ್ಮ ಇವಳು. ಇವಳ ಜೊತೆ ಬಂದಿದೆಯಲ್ಲ, ಪ್ರಾಣಕ್ಕೇನು ಅಪಾಯ ಆಗಲಿಲ್ಲ ತಾನೆ? ಮೋಸಗಾತಿ ಇವಳು. ನೋಡಿ, ನಾನು ನಿಮಗೆ ಮೋಸ ಮಾಡಿರ್ಬೋದು, ರಾಕಿನೂ ನಿಮಗೆ ಮೋಸ ಮಾಡಿರ್ಬೋದು, ಆದರೆ ಅದೆಲ್ಲ ಮುಗ್ದೋಗಿರೋ ಕತೆ. ನಿಮ್ಮ ಜೊತೆನೇ ಇದ್ಕೊಂಡು ಭುವನ್ ಶ್ರದ್ಧಾ ನಿಮ್ಗೆ ಎಷ್ಟು ದೊಡ್ಡ ವಂಚನೆ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ಯಾ? ಅದನ್ನೆಲ್ಲ ಸಾಕ್ಷಿ ಸಮೇತ ಇಂಚಿಂಚಾಗಿ ನಿಮ್ ಮುಂದೆ ಇಡಾಕಿ ಅಂತಾನೆ ನಾನು ಇವತ್ತು ಬಂದಿರೋದು. ಏ ಊರ್ಮಿಳ, ನೀ ಸ್ವಲ್ಪ ಸುಮ್ಮನೆ ಇರು. ಶಂಕರ, ಇವಳ ಮಾತಿಗೆಲ್ಲ ಬೆಲ್ಲ ಕೊಡ್ಬೇಡ ಕಣೋ ನೀನು. ಅಮ್ಮ, ಅಲ್ಲಿ ಸುಮ್ಮನೆ ನಿನಗೆ ಗೊತ್ತಿಲ್ಲ. ಏಯ್, ನಿನ್ನ ಕತೆ ಕೇಳೋ ದರಿದ್ರ ನನಗಿನ್ನೂ ಬಂದಿಲ್ಲ. ನೋಡು, ತೊಳು ಮದು ಹೊರಟು ಹೋಗ್ತಾ ಇರೋ. ಶಂಕರ, ಇವಳು ನೀನು ಅನ್ಕೊಂಡಿರೋ ಹಾಗೆ ಬೇರೆ ಯಾರೋ ಅಲ್ಲ ಕಣೋ, ನಿನ್ನ ಸ್ವಂತ ತಂಗಿ ಮಗಳು ಕಣೋ.
ಹೇಗಿದೆಯೋ ತುಂಬ ಬದಲಾಗ್ಬಿಟ್ಟಿದ್ಯಾ. ಎಷ್ಟು ದಿನ ಆಗೋಯ್ತು ಕಂದ ನಿನ್ನ ನೋಡಿ, ಗುರ್ತೇ ಸಿಗಲಿಲ್ಲ. ನೀವು ಬಂದಿದ್ದೀರಲ್ಲ, ಇನ್ನು ಮುಂದೆ ಚೆನ್ನಾಗಾಗ್ತಾನೆ ಅಮ್ಮ. ದಣಗಳೇ, ನಮ್ಮಜ್ಜಿ ನಿಮಗೆ ಮುಂಚಿನ ಪರಿಚಯನಾ? ಮೊದಲೇ ಅಂದರೆ ಅದೇ ಈಗ ಒಂದು ಅರ್ಧ ಗಂಟೆ ಮುಂಚೆ ಪರಿಚಯ ಆದ್ರಲ್ಲ. ಅದೇನೋ ನೋಡಿದ ಕ್ಷಣಕ್ಕೆ ಯಾವುದೋ ಜನ್ಮದಲ್ಲಿ ತಾಯಿ ಆಗಿದ್ರು ಅಂತ ಅನ್ನಿಸ್ತು. ಹಾಗಾಗಿ ಅಮ್ಮ ಅಂತ ಕರೆದ್ಬಿಟ್ಟೆ ಕಣೋ. ಅಪ್ಪಾಜಿ, ಅದಕ್ಕೆ ನೋಡಿ ಅಜ್ಜಿ ಥರದ ಹಿರಿ ಜೀವ ಒಂದು ಮನೇಲಿ ಇರಬೇಕು ಅನ್ನೋದು. ಈಗೊಂಥರ ಈ ಮನೆ ಪರಿಪೂರ್ಣ ಅನ್ನಿಸ್ತಾ ಇದೆ. ಮೇಡಮ್ ಕಾಮ್ ಕಾತಿಲ್ಲ ಮರೆ, ಎಂಥ ಡ್ರೆಸ್ ಹೇಗೆ ಬಂದಿದ್ದಾಳೆ. ಮತ್ತು ನನ್ನ ರಾಜ್ಕುಮಾರನ ಬುಟ್ಟಿ ಹೇಗಂತೋಳು ಎಂಥದ್ದು ಮರೆ. ಎಂಥ ತಲೆ ಬಿಸಿ ಮಾಡ್ಕೋಬೇಡ ಮರೈತಿ, ನನಗೆಲ್ಲ ಗೊತ್ತಿತ್ತು ಅವಳನ್ನ ಹ್ಯಾಂಗೆ ಓಡಿಸೋದು ಅಂತೇಳಿ. ದಣಗಳೇ, ಇವಳು ಯಾಕೆ ಬಂದಿಲ್ಲಿ? ಇವಳನ್ನ ಯಾಕೆ ಸೇರಿಸಿದ್ರಿ ಮನೆಗೆ? ಭುವನ್, ಅದನ್ನ ಆಮೇಲೆ ಮಾತಾಡೋಣ ಬಿಡು. ಭುವನ್, ಇವತ್ತು ಊರ್ಮಿಳ ಇದ್ದಿದ್ದಕ್ಕೆ ಕಣೋ ನಾನು ಇಲ್ಲಿಗೆ ಬರೋಕ್ಕಾಗಿತ್ತು. ಅವಳು ನಾನು ಬಿಟ್ಬಿಟ್ಟು ಹೊರಟೋಗ್ತಾಳೆ. ಈ ಮನೆಯಲ್ಲಿ, ಈ ಹಳ್ಳಿನಲ್ಲಿ ಏನಾಗಬಾರ್ದಿತ್ತೋ ಎಲ್ಲ ಆಯಿತು. ಆದರೆ ಅಮ್ಮ, ನಿಮ್ಮಿಂದಾಗಿ ಭುವನ್ ರೂಪದಲ್ಲಿ ನನಗೊಬ್ಬ ಮಗ ಸಿಕ್ಕ. ನಾನು ನನ್ನ ಮೊಮ್ಮಗನಿಗೆ ಋಣಿಯಾಗಿರಬೇಕು ಅಲ್ವಾ ಶಂಕರಣ್ಣ? ಭುವನ್, ನಿನಗೆ ಅಪ್ಪ ಸಿಕ್ಕಿದ್ರೆ ನನಗೆ ಮಗ ಸಿಕ್ಕಿರೋ ಸಂತೋಷ ಕಣಪ್ಪ. ಹೇಳಿದ್ರಿ ಲೈ, ಇನ್ನೊಂದ್ಸಲ ದಣಿಗಳಂದ್ರೆ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ ಅಷ್ಟೇ. ಅಂದರೆ ಅಂದರೆ ಅಲ್ಲ ಭುವನ್, ಮನೆಯಲ್ಲಿ ಎಲ್ಲರೂ ನನ್ನನ್ನು ಅಪ್ಪಾಜಿ ಅಪ್ಪಾಜಿ ಅಂತ ಮಾತಾಡಿಸ್ತಾರೆ. ನೀನು ಮಾತ್ರ ಯಾಕೋ ದಣಿಗಳೇ ಅಂತ ಮಾತಾಡಿಸ್ತೀಯ? ನೋಡು, ಇನ್ಮೇಲೆ ನೀನಿರೋ ಜಾಗ, ಮಲಗೋ ಜಾಗ ಎಲ್ಲ ಬದಲಾಗತ್ತೆ. ಅಲ್ಲ, ನನಗೇನು ಅರ್ಥ ಆಗ್ತಿಲ್ಲ ದಣಗಳೇ. ಮತ್ತೆ ದಣಿ ಅಂತಿದ್ಯಾ? ಇನ್ಮೇಲೆ ಹಾಗೆ ಹೇಳ್ಬೇಡ ಭುವನ್. ಅಪ್ಪ ಅನ್ನೋ
ನಮ್ ಜೀವ ನಮ್ ದೈವ ಕಣೋ ಇವನು ನಮ್ಮ ರಮೇಶ ಬಾಯ್ಲಿ, ಭುವನ್ ರೂಮ್ನಲ್ಲಿ ಅವನು ಬಟ್ಟೆಗಳು ವಸ್ತುಗಳೆಲ್ಲ ಏನೇನಿದೆಯಲ್ಲ ಅದನ್ನೆಲ್ಲ ತಗೊಂಡು ಬಂದು ನನ್ನ ಕೋಣೆ ಪಕ್ಕದಲ್ಲಿ ಒಂದು ರೂಮ್ ಇದೆಯಲ್ಲ ಅಲ್ಲಿಟ್ಬಿಡು. ಆಯ್ತು ದಣಿಗಳೇ. ಇಲ್ಲ, ನಾನು ಆ ರೂಮಲ್ಲಿ ಇರ್ತೀನಿ. ಅಲ್ಲಿ ಏನು ಕಮ್ಮಿ ಆಗಿದೆ ನನಗೆ, ಅದೇ ಚೆನ್ನಾಗಿದೆ ದಣಿಗಳೇ. ನೋಡು, ಮತ್ತೆ ದಣಿಗಳೇ ಎಂದು ನನಗೆ ಬೇಜಾರು ಮಾಡಿಸ್ಬೇಡ. ಅಪ್ಪ ಅನ್ನೋ ಪುಟ್ಟ ಜೀವ ನಮ್ ದೈವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ಅಪ್ಪ, ನಿನ್ನ ಬಾಯಲ್ಲಿ ಈ ಮೊದಲು ನಾನು ಹೀಗೆ ಕರೆಸ್ಕೊಂಡು ನನ್ನ ಮನಸ್ಸನ್ನ ಹಗುರ ಮಾಡ್ಕೊಂಡಿದ್ದೀನಿ. ಆದರೆ ಇನ್ನು ಮುಂದೆ ಯಾವತ್ತೂ ನೀನು ಹೀಗೆ ಕರಿಬೇಕು ನನ್ನನ್ನು. ಈಗ ನಾನು ಹೇಳಿದೆ ಅಂತ ಮಾತ್ರ ಅಪ್ಪ ಅಂತ ಕರೆದು ಆಮೇಲೆ ದಣಿಗಳೇ ಅಂತ ಕರೆಯೋಂಗಿಲ್ಲ. ಮುಂದೆ ಬರೀ 4 ಗೋಡೆ ಮಧ್ಯೆ ಅಲ್ಲ, ಇಡೀ ಲೋಕದ ಜನರಿಗೆ ಕೇಳೋ ಹಾಗೆ ಹೇಳಬೇಕು, ನಾನು ನಿನ್ನಪ್ಪ, ನೀನು ನನ್ನ ಮಗ ಅಂತ. ಸರಿಯಪ್ಪ. ಇನ್ನೊಂದ್ಸರಿ ಹೇಳು ಅಪ್ಪ. ಇನ್ನೊಂದ್ಸಲ ಅಪ್ಪ. ನೀನು ನಿಜವಾದ ಅಪ್ಪ ಬಂದರು ನನ್ನ ದೂರ ಮಾಡೋದಿಲ್ಲ ಅಲ್ವಾ? ನಿಮ್ಮನ್ನಪ್ಪ ಅಂತ ಒಪ್ಕೊಂಡಾಯ್ತಲ್ಲ, ನಿಜವಾದ ಅಪ್ಪನ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕೆ ಹೋಗಲ್ಲ ನಾನು. ಆದರೆ ಪ್ಲೀಸ್ ಅವನ ಬಗ್ಗೆ ನೆನಪು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಒಂದು ವೇಳೆ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗತ್ತೆ, ಆಗಲೇಬೇಕು. ನಿಮಗೆ ಬಂದ ಶಂಕರ ಜೊತೆ ಯಾವಾಗಲೂ ಹೀಗೆ ಇರಲಿ ಅಮ್ಮ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ನಮಗೆ ಬೇಕಮ್ಮ. ದೇವ್ರು ಒಳ್ಳೇದು ಮಾಡಲಿ. ಶಿವ. ಅಪ್ಪಾಜಿ ಯಾಕೆ ಇನ್ನೂ ನನಗೆ ಮದುವೆ ಮಾಡೋ ವಿಚಾರ ಮಾತ್ರ ತಲೆಯಿಂದ ತೆಗಿತಾನೇ ಇಲ್ಲ. ಅವ್ರ ಜೀವನದಲ್ಲಿ ಖುಷಿ ತರಕ್ಕೆ ಹೋಗಿ ನನ್ನ ಜೀವನ ಹೂಳಲ್ಲಿ ಸಿಕ್ಕಾಕೊಂಡಿರೋ ದೋಣಿ ಆಗ್ಬಿಡುತ್ತಾ? ನನ್ನ ಮದುವೆ ಆಗಿದೆ ಅಂತ ಯಾವ ಥರ ಹೇಳೋದು? ಒಂದು ಗುಟ್ಟು ರಟ್ಟು ಮಾಡೋಕ್ಕೆ ಟೈಮ್ ಬಂದರೆ
ಇನ್ನೊಂದು ಕಗ್ಗಂಟಾಗ್ಬಿಡುತ್ತೆ. ಛೇ, ಹಾಗೇನೂ ಆಗಲ್ಲ ಶ್ರದ್ಧಾ, ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ. ಹಾಗೇನೂ ಆಗಲ್ಲ ಶ್ರದ್ಧಾ, ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ. ಏನು ಹಾಗೆ ಆಶ್ಚರ್ಯ ಪಡ್ತಿದ್ಯಾ? ನಿನ್ನ ಮನ್ಸು ಏನು ಯೋಚಿಸ್ತಾ ಇದೆ ಅಂತ ಹೇಳಿಬಿಟ್ಟೆ ಅಂತನಾ? ಏನು ಗೊತ್ತಾ, ನಾವು ತುಂಬ ದ್ವೇಷ ಮಾಡೋರನ್ನ ಪ್ರೀತಿ ಮಾಡೋರ್ಗಿಂತ ಜಾಸ್ತಿ ಅರ್ಥ ಮಾಡ್ಕೊಂಡಿರ್ತೀವಂತೆ. ಅರ್ಥ ಮಾಡ್ಕೋಬೇಕು ಕೂಡ. ಕನ್ಫ್ಯೂಸ್ ಆಯ್ತಾ? ನೋಡು, ನಾವು ಪ್ರೀತಿ ಮಾಡೋರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಹಾಗೆ ನಾವು ಪ್ರೀತಿಸೋರ್ಗೆ ನಾವು ಯಾವುದೇ ರೀತಿ ತೊಂದರೆ ಕೊಡೋಕೆ ಇಷ್ಟನೂ ಪಡಲ್ಲ. ನಮ್ಮ ಶತ್ರುಗಳನ್ನ ನಾವು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತೀವಿ. ಅವ್ರ ತಂತ್ರಕ್ಕೆ ಪ್ರತಿತಂತ್ರ ಕೊಡೋದು ಹೇಗೆ, ಅವ್ರ ಮನಸ್ಸಲ್ಲಿ ಏನೇನು ನಡೀತಾ ಇದೆ ಅಂತ ಪ್ರತಿಯೊಂದು ವಿಷಯನೂ ತಿಳ್ಕೊಳ್ತಾ ಇರ್ತೀವಿ. ಹಾಗೆ ತಿಳ್ಕೊತಾ ನಿನ್ನನ್ನು ತುಂಬ ಅರ್ಥ ಮಾಡ್ಕೊಂಡೆ ಶ್ರದ್ಧಾ. ನೀನು ಎಷ್ಟು ಟಫು, ನೀನು ಎಷ್ಟು ಪ್ರಾಮಾಣಿಕಳು, ಹಾಗೆ ನೀನು ಭುವನ್ನ ಎಷ್ಟು ಪ್ರೀತಿಸ್ತಾ ಇದೆಯಾ, ನಿನ್ನಲ್ಲಿರೋ ಎಲ್ಲ ಗುಣಗಳನ್ನು ನಾನು ಅರ್ಥ ಮಾಡ್ಕೊಂಡೆ ಶ್ರದ್ಧಾ. ಅದನ್ನು ಅರ್ಥ ಮಾಡಿಕೊಂಡ್ರು ಅದನ್ನು ಒಪ್ಕೊಳ್ಳೋ ಅಂಥ ಬುದ್ಧಿ ಆ ದೇವರು ನನಗೆ ಕೊಡಲೇ ಇಲ್ಲ. ಅದಕ್ಕೆ ಅಗೇನ್ ಕಾರಣ ನನ್ನಲ್ಲಿ ನಿನ್ನ ಮೇಲಿದ್ದ ದ್ವೇಷ. ನೀನು ಗೆದ್ಬಿಟ್ಟೆ ಶ್ರದ್ಧಾ. ಒಳ್ಳೆತನದಿಂದ ಜಗತ್ತನ್ನೇ ಗೆಲ್ಬೋದು ಅಂತ ನಮ್ಮ ಹಿರಿಯರು ತುಂಬ ಜನ ಹೇಳಿದ್ದಾರೆ. ಆದರೆ ಈ ಕಾಲಕ್ಕೆ ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ ನಾನು ಈ ದಾರಿ ತುಳಿದೆ. ನನ್ನ ನಂಬಿಕೆನ ನೀನು ಸುಳ್ಳು ಮಾಡಿಬಿಟ್ಟೆ. ಹ್ಯಾಟ್ಸ್ ಆಫ್ ಟು ಯು, ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ನಿನ್ನ ಗಟ್ಟಿತನ, ನಿನ್ನ ಒಳ್ಳೆತನ ನಮ್ಮ ನಾಡಿನ ಪ್ರತಿ ಹೆಣ್ಮಗಳಿಗೂ ಮಾದರಿ ಶ್ರದ್ಧಾ. ಊರ್ಮಿಳಾ, ಇದನ್ನೆಲ್ಲ ನೀನು ಮನಸಾರೆ ಹೇಳ್ತಿದ್ಯೋ ಅಥವಾ ಇದರಲ್ಲಿ ಏನಾದರೂ ಬರಬೇಕಾಗಿದ್ದೆ, ಅನುಮಾನ ಬರಬೇಕಾಗಿದ್ದೆ. ಕೆಟ್ಟೋರಾಗೋದು ತುಂಬಾ ಸುಲಭ, ಆದರೆ ಇಮೇಜ್ ಕಳ್ಕೊಂಡು ಮತ್ತೆ ಒಳ್ಳೆಯವ್ರು ಅನ್ಸ್ಕೊಳ್ಳೋಕ್ಕೆ ತುಂಬ ವರ್ಷಗಳೇ ಬೇಕಾಗುತ್ತೆ. ಆಗಲಿ ಬಿಡು, ಅದೆಷ್ಟು ವರ್ಷನೋ ಅದನ್ನು ನನ್ನ ಪ್ರಾಯಶ್ಚಿತ ವರ್ಷ ಅಂತ ನಾನು ಅನ್ಕೋತೀನಿ ಶ್ರದ್ಧಾ. ಆದರೆ ಹೂವನ್ನ ಬಿಟ್ಟಿರೋಕ್ಕೆ ನನ್ನ ಕಷ್ಟ ಆಗ್ತಿದೆ. ಅವ್ನು ನಿನಗೆ ಸೇರ್ಬೇಕಾಗಿರೋನು ನಿನಗೆ ಸೇರ್ತಾನೆ. ಹೂವನ್ ನನ್ನವನು ಅಲ್ಲದೆ ಹೋದ್ರು ಅವನ್ನ ನಿನಗೆ ಬಿಟ್ಕೊಡೋಕ್ಕೆ ತುಂಬ ಹಿಂಸೆ ಆಗ್ತಿದೆ ಶ್ರದ್ಧಾ. ದ್ವೇಷಿಸ್ತಾ ನಿನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ನೋ ಹಾಗೇನೆ ಅವನ ಬಾಯ್ ಫ್ರೆಂಡು ಗಂಡ ಅಂತ ಹೇಳ್ತಾ ನಿಜವಾಗ್ಲೂ ಪ್ರೀತಿಸೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅನಿಸ್ತಾ ಇದೆ. ನನ್ನ ಒಳಗಡೆ ಇದ್ದಿದ್ದ ಕೆಟ್ಟ ಊರ್ಮಿಳ ಇನ್ನೂ ತೊಲಗ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯೆ ಇನ್ನೂ ಬರಬೇಕು ಅಂತ ಅನ್ನಿಸ್ತಾ ಇದೆ. ಶಂಕರಣ್ಣ ನನ್ನ ರಿಯಲ್ ಮಾವ, ಆದರೂ ಅವರಿಬ್ರು ಮಧ್ಯೆ ತಂದಿಟ್ಟು ಅವ್ರನ್ನ ದೂರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಸಾಯ್ಬೇಕು ಅಥವಾ ನನ್ನ ಒಳಗಿರೋ ಆ ಊರ್ಮಿಳ ಸಾಯ್ಬೇಕು, ಅರ್ಥ ಆಗ್ತಾ ಇಲ್ಲ.